ಅನ್ಕೊಂಡ್ಬಂದಿವಿ. ಒಂದಷ್ಟು ಕಡೆ ಎ ಫಾರ್ ಆ್ಯಂಟ್ ಅಂತಿದ್ದಾರೆ, ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು ಬೇರೆ ಥರದ ಡೈಮೆನ್ಷನ್ ಇರುವಂತಹ ಒಂದು ಆ ಥಾಟ್. ಈ ಆನಂದ್ ಅನ್ನೋದೇ ಎಲ್ರಿಗೊಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ. ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಅಂದರೆ ಆಸ್ ಆಕ್ಟರ್ ಆಗಲ್ಲ, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ, ಆಸ್ ಅ ಫ್ಯಾನ್ ಆಗಿ? ಇಲ್ಲ, ಆ್ಯಕ್ಚುಲಿ ಐ ವಾಸ್ ವೆರಿ ಸರ್ಪ್ರೈಸ್. ಆ್ಯಕ್ಚುಲಿ ಹೆಂಗೆ ಶ್ರೇಣಿ ಕೇಮ್ ಅಪ್ ವಿತ್ ದಿಸ್ ಟೈಪ್ ಆಫ್ ಒಂದು ಒಳ್ಳೆ ಥಾಟ್. ಏನು ಬೇಕಾದ್ರೆ ಇಡ್ಬೋದಾಗಿತ್ತು, ಅಧ್ಯಾಪಕ ಅಂತ ಇಡ್ಬೋದಾಗಿತ್ತು, ಇಲ್ಲ ಮೇಷ್ಟ್ರು ಅಂತ ಇಡ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಎ ಫಾರ್ ಆನಂದ್ ಒಂದು ಯುನೀಕ್ ಆಗಿದೆ. ಅದು ಎ ಫಾರ್ ಆನಂದ್, ಎ ಆಲ್ಫಾಬೆಟ್ ಏನೇನು ಬರುತ್ತೆ ಅದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ. ಶಿವಣ್ಣ ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ, ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು. ಶಿವಣ್ಣ ಅಲ್ಲದೆ ಬೇರೆ ಯಾವ್ದು ಇದ್ದಿದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮಾತ್ರ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತೇನೋ. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಮೈಲೇಜು, ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಲ್ಲಿ ಒಂದಷ್ಟು ಧೈರ್ಯ ಬೇಕಾಗುತ್ತೆ. ಸೊ ಅದರಲ್ಲಿ ಹೇಗೆ ಹಂಗತೆ ಪಾತ್ರ ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಒಂದೇ ತಿಂಗ್ ಜನ ಬಂದು ನೋಡ್ಬೇಕು ಅಷ್ಟೇ. ಯಾಕಂದ್ರೆ ಏನಂತೀವಿ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ. ನಾವು ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದ್ರೆ ಇದರಲ್ಲಿ ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತಿಲ್ಲ, ಶಿವಣ್ಣ ಮೇಸ್ಟರ್ ಆ್ಯಕ್ಟ್ ಮಾಡ್ತಾರೆ. ಎಜುಕೇಶನ್ ಅನ್ನುವಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜೋನರ್ ಮಿಸ್ಟ್ರಿ ಮಾರ್ಕೆ ಏನಾದರೂ ತೋರಿಸುವಂಥ ಕಥಾಹಂದರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ, ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ. ಬಟ್ ಅದು ತಪ್ಪು ಅಂತ ಹೇಳ್ತಿಲ್ಲ. ಯಾಕೆ ಬಿಸ್ನೆಸ್ 100% ಇಸ್ ಬಿಕಮ್ ಲೈಕ್ ಎ ಬಿಸ್ನೆಸ್. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ ಅಂತ? ನಾನು ಯಾವಾಗ ಇದು ಸ್ಪೋರ್ಟ್ಸಲ್ಲಿ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ ಬರ್ಬೋದಿಲ್ಲ. ಲೈಫ್ ಬಗ್ಗೆ ಟೀಚ್ ಮಾಡೋದು ಮಾತಾಡ್ತಿರೋದು. ಶಿವಣ್ಣ, ಆ್ಯಕ್ಚುಲಿ ಈಗ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ. ಅಂದರೆ LKG ಇಂದ ಡಿಗ್ರಿ ಆದಮೇಲೆ MSc ಆ ಥರದ್ದೆಲ್ಲ. ಅದನ್ನು ಹೊರತುಪಡಿಸಿ ಓಕೆ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಆ ಥರ ಏನಾದರೂ ಆ ವಿಷಯ ಟಚ್ ಮಾಡಿ? ಇಟ್ ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸಮ್ ಲೀನ್ ಪೇಸ್ಗೆ ಹೋಗ್ತಾರೆ. ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ. ಅಂದರೆ ಹೇಳ್ತೀವಿ ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸು. LKG ಇಂದ ಒಂದು ಸಿಚುವೇಷನ್ ಹೋಗಿರುತ್ತೆ, ಥರ್ಡ್ ಮೇಲೆ ಇರಲ್ಲ ಅಂತ ಹೇಳ್ತೀವಿ. ಇಲ್ಲ, ಥರ್ಡ್ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅನಿಸುತ್ತೆ. ಯಾಕಂದರೆ ಡಿಪ್ರೆಷನ್ ಅನ್ನೋದು, ಇಲ್ಲ ಮಕ್ಕಳು ಆ ರೀತಿ ಹೋಗೋದು ಅನ್ನೋದು, ಇಟ್ಸ್ ನಾಟ್ ದಟ್ ಅವ್ರು ಏಜ್ ಆಗಬೇಕು ಡಿಪ್ರೆಷನ್ ಬರೋಲ್ಲ. ಚಿಕ್ಕ ವಯಸ್ಸಿನ ಒಂದು ಸ್ಥಿತಿ ಆಗುತ್ತೆ. ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೆಂಟಾಲಿಟಿ ಒಳಗೆ ನಾವು ಹೋಗ್ಬೇಕು. ಯಾತಕ್ಕೆ ಹಿಂಗೆ ಆಯಿತು ಅನ್ನೋದನ್ನ ಕರೆಕ್ಟಾಗಿ ಪರ್ಪಸ್ ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿನೂ ಒಂದೊಂದು ಹೊಸತನವನ್ನು ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ವೇದ ತುಂಬಾ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತಾರೆ. ಸೊ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ, ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದ್ರೆ, ಎ ಫಾರ್ ಆನಂದ್ ಹುಟ್ಟಿದ್ದೆ ಮೇಡಮ್ ಒಂದು ಐಡಿಯಾದಿಂದ ತಾಟಿಂದ ಅಂತ ಹೇಳಿದ್ರು ಶ್ರೀನಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು ಅಷ್ಟೇ. ಯಾಕಂದ್ರೆ ಅಮ್ಮ ಅವಾಗ ನಾವೆಲ್ಸ್ಗಳು ಹೇಳ್ತಾ ಇದ್ರು, ಅಪ್ಪಾಜಿಗೆ ಈ ನಾವೆಲ್ಸ್ ಮಾಡಿ, ಆ ನಾವೆಲ್ಸ್ ಮಾಡಿ, ಭಗವಾನ್ ಅವರೆಲ್ಲ ಜೊತೆಲಿ ಇರ್ಬೇಕಾದ್ರೆ ಉದಯಶಂಕರ್ ಜೊತೆಲಿ ಇರ್ಬೇಕಾದ್ರೆ ಅವರು ಈ ನಾವೆಲ್ ಓದಿ, ಉದಯಶಂಕರ್ ಅವರು ಚೆನ್ನಾಗಿರುತ್ತೆ. ಅವ್ರು ಎಲ್ಲ ನಾವೆಲ್ ಓದೋರು. ಒಂದು ಸತಿ ಆ್ಯಕ್ಚುಲಾಗಿ ಅನಂತನಾಗ್ ಸಿನಿಮಾ ಎಲ್ಲ ಬಂದಾಗ ಅಪ್ಪಾಜಿಯವರು ಭಗವಾನ ತುಂಬ ಕ್ಲೋಸ್. ಅವಾಗ ಬಯಲುದಾರಿ ಅದೆಲ್ಲ ಇವು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇದನ್ನ, ಇಲ್ಲ ನಿಮ್ಮ ಡೇಟ್ ಪರವಾಗಿ ನಮ್ಗೆ ಬೇಕು ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು. ಸೊ ಅಮ್ಮ ಎಲ್ಲ ಅವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಇವಾಗ ಗೀತಾ ಮಾಡ್ತಾರೆ, ವೇದ ಇರ್ಬೋದು, ಇಲ್ಲಾಂದರೆ ಭಾರತಿ ರಣಕರ್ ಇರ್ಬೋದು, ಇವಾಗ ಎ ಫಾರ್ ಆನಂದ್ ಇರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತಾರೆ. ಪೂರ್ಣಿನ ಮಗನ ಆ್ಯಕ್ಟ್ ಮಾಡ್ತಾರೆ, ಧೀರೇಂದ್ರ. ಫಸ್ಟ್ ಟೈಮ್ ಸಿನಿಮಾದ ಪಾತ್ರ ಆನಂದ್ ಅಂತ ಅಂದಾಗ ನಿಮ್ಗೆ ಅನಿಸಿದ ಹಳೇದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ? ಅದಕ್ಕೆ ಫಸ್ಟ್ ಡೈಲಾಗ್ ಹೇಳಿದೆ, ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ಯಾಕೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ 86 ಟೈಮ್ ಹೋಗೋಣ ಅಂದ್ಬಿಟ್ಟು ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ನಾನು ಫಸ್ಟ್ ಡೈಲಾಗ್ ಹೇಳಿದ್ದೆ ಅದೇನೆ. ಅದಾದ್ಮೇಲೆ 39 ವರ್ಷ ಆದಮೇಲೆ ಇವತ್ತು ಹೇಳ್ತೇನೆ. ಹಾಂ ಏನು SLC ಆಮೇಲೆ PUC, ಆಮೇಲೆ ಡ್ಯಾಡಿ ಮಮ್ಮಿ ಕಾಲೇಜ್ ಬೆಳಿ ಬಸ್ತಾನೆ PUC. ಶಿವಣ್ಣ, ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಕ್ಸ್ ಸೈಡ್ ಮಕ್ಕಳು ವಿಶ್ ಮಾಡ್ತೀನಿ, ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಬೋದು. ಆಮೇಲೆ ಮಗುವ್ರ ಮಗ
PUCಯಲ್ಲಿ 98.25% ಮಧು ಬಂಗಾರಪ್ಪ ಅವ್ರ ಮಗ ಮೊನ್ನೆ PU ಶಿವಣ್ಣ, ಲಾಸ್ಟ್ ಟೈಮ್ ಇವನ್ ಅಂದ್ರೆ ಹಾಸ್ಟೆಲ್ ಹುಡುಗರು ರಿಲೀಸ್ ಆದ ನೆಕ್ಸ್ಟ್ ಡೇನೆ ನೀವು ಸಡನ್ ಆಗಿ ನಿಮ್ಮ ಮನೆ ಕರ್ಕೊಂಡು ಅಂದ್ರೆ ಪ್ರೆಸ್ ಮೀಟ್ ಮಾಡೊಂದು ಬಿಗ್ ಸಪೋರ್ಟ್ ಮಾಡಿದ್ರಿ. ಅದೇ ಥರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ. ಇಟ್ಸ್ ಆಲ್ ಅಬೌಟ್ ಸಿನಿಮಾ, ಓನ್ಲಿ ಶಿವಣ್ಣಗೆ. ಇದು ಒಳ್ಳೆ ಸಿನಿಮಾ ಅಲ್ಲ, ಇನ್ನೇನಿಲ್ಲ, ಯಾರದೇ ಬರಲಮ್ಮ. ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು. ನಮ್ದಲ್ಲಿ 39 ವರ್ಷ ಆಗೋಯ್ತು, 40 ಇಯರ್ಸ್ ನನ್ನ ಸಾಕಿದಾರಮ್ಮ, ಬೆಳೆಸಿದಾರಮ್ಮ, ಇನ್ನೂ ಬೆಳೆಸ್ತಾ ಇದ್ದಾರಮ್ಮ. ಅದಾದ್ಮೇಲೆ ಇನ್ನು ಎಷ್ಟು ಬೆಳೆಸ್ಬೇಕೋ ಬೆಳೆಸ್ತಾರಮ್ಮ. ಬಟ್ ಅದೇ ಟೈಮ್ಲಿ ಹೊಸಬರು ಬರಬೇಕು, ಹೊಸ ಅಲೆಗಳು ಬರಬೇಕು, ಹೊಸ ಕಥೆಗಳು ಬರಬೇಕು, ಹೊಸ ನೋಟ್ಗಳು ಬರಬೇಕು. ಅವಾಗಲೇ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ. ದಟ್ಸ್ ವಾಟ್ ಐ ಪ್ಲೇ. ಎಲ್ಲ ಅಭಿಮಾನಿಗಳಿಗೆ ಅದೇ ಕೇಳ್ಕೊಳ್ಳೋದು, ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ. ಶ್ರೀನಿ ಸರ್, ಅಂದರೆ ಲಾಸ್ಟ್ ಟೈಮ್ ಒಂದು ಗೋಸ್ಟ್ ಟೈಮಲ್ಲಿ ಸಿಕ್ಕಾಗ ಮಾತಾಡಿದಾಗ ಒಬ್ಬ ನಿರ್ದೇಶಕ, ಒಬ್ಬ ಕಥೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರಿ. ಅಂದರೆ ಮಾತಾಡ್ತಾ ನೀವು ಉಪ್ಪಿ ಸರ್ ಬಗ್ಗೆ ಹೇಳಿದ್ರಿ, ಸಿಂಗ್ ಬಾಬು ಸರ್ ಬಗ್ಗೆ, ಎಲ್ಲರ ಬಗ್ಗೆ ಹೇಳಿದ್ರಿ. ಒಬ್ಬ ನಿರ್ದೇಶಕ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ಥರದ ಜಾನರ್ ಟಚ್ ಮಾಡೋದ್ರಲ್ಲಿ ಆ ಒಂದು ಲೇಯರ್ ವರ್ಕ್ ಮಾಡ್ತಾರೆ ಗೊತ್ತಾ. ಈ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ರಿ ನೀವು? ಇಲ್ಲ, ರಿಸರ್ಚ್ ಆಲ್ಮೋಸ್ಟ್ ತುಂಬ ರಿಸರ್ಚ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಈ ಥರ ಸಿನಿಮಾಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಇಡಬೇಕು, ಜೊತೆಗೆ ಒಂದೇನೋ ಒಂದು ಥಾಟ್ ಪ್ರೋಸೆಸ್ನ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ, ಆ ಥಾಟ್ನ ಮಾತ್ರ ಹೇಳ್ತೀವಿ ಅಂದ್ರೆ ತುಂಬ ಪ್ರೀಚಿ ಆಗಿರುತ್ತೆ. ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ಲರೂ ನಗಿಸ್ತಾ ಅದನ್ನ ತುಂಬ ಖುಷಿಯಾಗಿ ಹೇಳಬೇಕಾಗುತ್ತೆ ಆ ವಿಚಾರನ. ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರೂ 1 2 3 4 5 6 ಬರಿತೀವಲ್ವಾ, ಅದ್ಯಾಕೆ ಅದೇ ಶೇಪಲ್ಲಿ ಬರೀತೀವಿ ಅಂತ ಯಾಕೂ ಗೊತ್ತಿರೋದಿಲ್ಲ. ಅದು ರಿಸರ್ಚ್. ಆದ್ರೆ ಯಾಕೆ 1 ಇದೇ ಶೇಪಲ್ಲಿ ಬರೀಬೇಕು, ಯಾಕೆ 2 ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು. ಇವಾಗ ಏನು ಅಂದ್ರೆ ಬೇಸಿಕ್ಲಿ 1 ಬರೆಯೋದೇ 1 ಆ್ಯಂಗಲ್, 2 ಅಂದ್ರೆ 2 ಆ್ಯಂಗಲ್ಸ್ ಇದೆ ಅಂತ 2 ಆ್ಯಂಗಲ್. ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ಎಲಿಮೆಂಟ್ಸ್ ತುಂಬ ನಡೀತಾ ಇದೆ. ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮು, ಸಂತೋಷ್ ಅಂತ ರೈಟಿಂಗ್ ಟೀಮಲ್ಲಿದ್ದಾರೆ, ಪ್ರಸನ್ನ ಅಥವಾ ಅಮೋಘ ವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋ ಒಂದಷ್ಟು ತುಂಬ ಜನ, ಒಂದು 10-12 ಜನ ಬರೀ ರೈಟಿಂಗ್ ಟೀಮಲ್ಲಿದ್ದಾರೆ. ಯಾಕೆಂದರೆ ಇದು ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನು ರಿಸರ್ಚ್ ಮಾಡಬೇಕಾಗುತ್ತೆ. ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂದರೆ ಇವತ್ತು ಏನು ಅಂದರೆ ಥಿಯೇಟ್ರಿಗೆ ಬರ್ತಾರಲ್ಲ ಆಡಿಯನ್ಸು, ನೀವು ತುಂಬ ಬುದ್ಧಿವಾದ ಹೇಳ್ತೀರ ಅಂದರೆ ಯಾರು ಕೇಳೋಲ್ಲ. ಆ ಬುದ್ಧಿವಾದನ ಅಂಡರ್ ಕರೆಂಟಲ್ಲಿ ಹೇಳಬೇಕು, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿವಾದನ ಹೇಳ್ತೀವಿ ಅನ್ನೋದು ಪ್ರೆಸೆಂಟ್, ಆ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ಪ್ಲಾನ್ ಮಾಡಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.